ಅಕ್ಕ, ನನ್ನ ವಿರುದ್ಧ ಯಾರೋ ಸಂಚು ಮಾಡ್ತಾನೆ ಇದ್ದಾರೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಅಕ್ಕ, ಆವತ್ತು ರಾತ್ರಿ ಕಳ್ತನ ಆಯ್ತಲ್ಲ, ಆ ವಿಡಿಯೋ ಏನಾದ್ರು ನಿನ್ನ ಹತ್ರ ಇದೆಯಾ? ಇಲ್ಲ ಕಣೋ, ನಾನು ಅದನ್ನ ಅವತ್ತೇ ಡಿಲೀಟ್ ಮಾಡಿದೆ. ಯಾಕೆ? ಅದರಲ್ಲೇ ಅಕ್ಕ, ಆ ರವಿ ಮತ್ತು ಅವನ ಗ್ಯಾಂಗ್ ಇದ್ದಿದ್ದು. ಆ ವಿಡಿಯೋದಲ್ಲಿ ರೆಡ್ ಕಲರ್ ಟೀ ಶರ್ಟ್ ಹಾಕಿ ಕಿವಿಗೆ ರಿಂಗ್ ಹಾಕೊಂಡಿರ್ತಾನಲ್ಲ, ಅವನೇ ಆ ಏರಿಯಾಕ್ಕೆ ದೊಡ್ಡ ರೌಡಿ ಅಂತೆ. ನನಗೂ ಅವನ ಪರಿಚಯ. 2 ಸಲ ಮೀಟ್ ಆದಾಗಲೂ ನನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡ್ತಾನೆ. ಅವನನ್ನು ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗ್ಬೋದು. ಹಾಂ, ಒಂದು ಕೆಲಸ ಮಾಡೋಣ, ಅವ್ರ ಅಪ್ಪನ ಹತ್ರ ಮಾತಾಡೋಣ. ಅವ್ರ ಮನೆ ಎಲ್ಲಿ ಅಂತ ನನಗೆ ಗೊತ್ತು. ಹೋಗೋಣ ಅಕ್ಕ. ಆದರೆ ಅವ್ರ ಅಪ್ಪನಿಗೆ ಏನು ವಿಷಯ ಹೇಳೋದು ಬೇಡ. ಪಾಪ, ತುಂಬ ಒಳ್ಳೆಯ ಮನುಷ್ಯ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ರಿಟೈರ್ಡ್ ಆಗಿ 5 ವರ್ಷ ಆಯ್ತಂತೆ. ಮಗ ಈಗಂತ ಗೊತ್ತಾದರೆ ಪಾಪ ನೆನ್ಕೋತಾರೆ. ಅವನೀಗ ಫಂಕ್ಷನ್ಸ್ಗಳಿಗೆ ಪೆಂಡಲ್ ಹಾಕ್ತಾರಲ್ಲ, ಆ ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ದಾನಂತೆ. ಆ ನೆಪ ಇಟ್ಕೊಂಡು ಮನೆಗೆ ಹೋಗೋಣ. ಸರಿ, ನಾನು ದೂರದಲ್ಲೇ ಇರ್ತೀನಿ, ನೀನೇ ಹೋಗಿ ಮಾತಾಡಿ. ನಡಿ ಹೋಗೋಣ. ಸರ್, ಖಂಡಿತವಾಗ್ಲೂ ಕರ್ಕೊಂಡೋಗಲ್ವಾ? ಖಂಡಿತವಾಗ್ಲೂ ಕರ್ಕೊಂಡೋಗಲ್ಲ. ಗೋವಿಂದ್ ನಮ್ಮ ಮಾವ ಮನೇಲಿದ್ದಾರಾ? ಇಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಸಂದೀಪ ಆತವಣ್ಣ, ಅವಳು ಏನಾಗಬೇಕಿತ್ತು ನಿಮಗೆ? ಬೆಳಗ್ಗೆ ಫಂಕ್ಷನ್ ಇದೆ ಅಂತ ಹೋದ್ರು, ಇನ್ನೂ ಬಂದಿಲ್ಲ. ನಾನು ಅವಾಗ್ಲಿಂದ ಗೋವಿಂದ್ ಮಾಮನ್ ಕಾಯ್ತಾ ಇದ್ದೀನಿ. ಏನಾಗಬೇಕಿತ್ತು? ಅದು ನಮ್ಮ ಏರಿಯಾದಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ, ಪೆಂಡಲ್ ಹಾಕಿಸ್ಬೇಕಿತ್ತು. ಎಷ್ಟಾಗತ್ತೆ ಏನಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ನು ಬರೋದು ಎಷ್ಟೊತ್ತಾಗ್ಬೋದು? ಅದು ಐಡಿಯಾ ಇಲ್ಲ ಸರ್. ಬಂದ್ಮೇಲೆ ಫೋನ್ ಮಾಡಿಸ್ತೀನಿ. ನಂಬರ್ ಕೊಟ್ಟೋಗಿ. ನಿಮ್ಮ ಹೆಸರೇನು ಸರ್? ಪಕ್ಕದ ಏರಿಯಾದಿಂದ ಬಂದಿದ್ರು ಅಂತ ಹೇಳಿ. ನನ್ನ ಹೆಸರು ಕುಸುಮ ಅಂತ. ಸರಿ ಮೇಡಮ್, ಸರಿ ಸರ್. ನಮ್ಮ ಮಾವ ತುಂಬ ಅಲಿಯೋನು, ಕಷ್ಟಪಟ್ಟು ದುಡಿತಾನೆ. ಅವ್ರು ಹೆಂಗ್ ಸಾಕೋಳೆ ನಮ್ಮನ್ನ. ಬೇಕು ಅಡ್ಡೆಲ್ಲ ಕೊಡಿಸ್ತಾನೆ. ಮನೆನ ಹಾಳು ಮಾಡಿ ಕಂಡೋರ್ನ ಬಾವಿಗೆ ತಳ್ಳಿ ದುಡ್ಡು ಮಾಡೋ ನಿಮ್ಮ ಮಾವ. ನೀವೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ, ಅವನೊಬ್ಬ ಮಾವನ? ಛೇ! ಏನ ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿದ್ದಾನ? ಎಷ್ಟು ಜನರು ಬಾಳ್ ಹಾಳು ಮಾಡಿದ್ದಾನೆ ಗೊತ್ತಾ ನಿಮ್ಗೆ? ಮಾವ ಅಂತೆ ಮಾವ. ನೀವು ಮಾತ್ರ ಬದುಕಿದ್ರೆ ಸಾಕ? ನಾವು ಬದುಕೋದು ಬೇಡವಾ? ಅವನು ಬದುಕೋದಕ್ಕಿಂತ ಸಾಯದೆ ವಾಸಿ. ನನ್ನ ಮಾತು ಕೇಳಿ ಶಾಕ್ ಆಯ್ತಾ? ಇವಾಗ ಹೇಳ್ತೀನಿ ಕೇಳು. ನೀನು ಮಾವ ಒಬ್ಬ ಕ್ರಿಮಿನಲ್. ಇಲ್ಲ ಇಲ್ಲ, ಸುಳ್ಳು, ಇಲ್ಲ ಸುಳ್ಳು. ಹೌದಾ? ಏನಾಯ್ತು? ಏನಿಲ್ಲ ಏನಾಯ್ತು ಸರ್? ಏನಿಲ್ಲ. ಗೋವಿಂದ್ ಬಂದರೆ ಫೋನ್ ಮಾಡಕ್ಕೆ ಹೇಳು. ನಡಿ ಅಕ್ಕ. ಆ ವಿಡಿಯೋ ನಿನ್ನ ಹತ್ರ ಇದೆಯಾ? ಆ ವಿಡಿಯೋ ಹತ್ರ ನಿನ್ನ ಹತ್ರ ಇದೆಯಾ? ಇಲ್ಲಿಂದ ಹೋಗ್ತಿರಲ್ಲ ಅಕ್ಕ. ಅಕ್ಕ ಅಕ್ಕ ಆವತ್ತು ಕಳ್ತನ ಆಯ್ತಲ್ಲ ಅಕ್ಕ, ಆವತ್ತು ರಾತ್ರಿ ಕಳ್ತನ ಆಯ್ತಲ್ಲ, ಆ ವಿಡಿಯೋ ಏನಾದ್ರು ನಿನ್ನ ಹತ್ರ ಇದೆಯಾ? ಅಷ್ಟೇ ಇದೆಯಾ? ಸಾಫ್ಟ್ ನೋಡಿ. ಇದೆಯಾ? 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 ಅಲ್ಲ, ಇದೆಯಾ? ಆ ಕ್ವಶ್ಚನ್ ಮಾರ್ಕ್ ಹಂಗೆ ಇರ್ಬೋದು ಫೇಸ್ನಲ್ಲಿ. ಇದೆಯಾ? 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 ಹಾಂ, ಅಷ್ಟೇ ಅಕ್ಕ. ನನ್ನ ವಿರುದ್ಧ ಯಾರೋ ಸಂಚು ಮಾಡ್ತಾನೆ ಇದ್ದಾರೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಹಾಕಿ ಕಿವಿಗೆ ರಿಂಗ್ ಹಾಕೊಂಡಿದ್ನಲ್ಲ ಆ ವಿಡಿಯೋದಲ್ಲಿ ರೆಡ್ ಕಲರ್ ಟೀ ಶರ್ಟ್ ಹಾಕಿ ಕಿವಿಗೆ ರಿಂಗ್ ಹಾಕೊಂಡಿರ್ತಾನಲ್ಲ, ಅವನೇ ಅವನ ಆ ಏರಿಯಾಗೆ ದೊಡ್ಡ ರೌಡಿ. ಅವನೇ ಆ ಏರಿಯಾಕ್ಕೆ ದೊಡ್ಡ ರೌಡಿ ಅಂತೆ. ನನಗೂ ಅವನಂದ್ರೆ ಪರಿಚಯ. ಆ ರವಿ ಮತ್ತು ಅವನ ಗ್ಯಾಂಗ್ ಇದ್ದಿದ್ದು. ಆ ವಿಡಿಯೋದಲ್ಲಿ ರೆಡ್ ಕಲರ್ ಇದ್ದಿದ್ದು. ಆ ವಿಡಿಯೋದಲ್ಲಿ ರೆಡ್ ಕಲರ್ ಟೀ ಶರ್ಟ್ ರೆಡ್ ಕಲರ್ ಟೀ ಶರ್ಟ್ ಹಾಕಿ ಕಿವಿಗೆ ರಿಂಗ್ ಹಾಕೊಂಡಿರ್ತಾನಲ್ಲ, ಅವನ ಆ ಏರಿಯಾಗೆ ದೊಡ್ಡ ರೌಡಿ ಅಂತೆ. ದೊಡ್ಡ ರೌಡಿ ಅಂತೆ.
ಅದ್ರಲ್ಲಿ ಅಕ್ಕ ಆ ರವಿ ಮತ್ತು ಅವನ ಗ್ಯಾಂಗ್ ಇದ್ದಿದ್ದು. ಅದು ಈಸಿಯಾಗಿ ಹೇಳ್ಬೇಡಿ. ಅದ್ರಲ್ಲಿ ಯಾಕೆ ಆ ರವಿ ಮತ್ತು ಅವನ ಗ್ಯಾಂಗ್ ಇದ್ದಿದ್ದು? ಅದು ಅದ್ರಲ್ಲಿ ಅಕ್ಕ ಆ ರವಿ ಮತ್ತು ಅವನ ಗ್ಯಾಂಗ್ ಇದ್ದಿದ್ದು. ರೆಡಿ ಇದ್ದಿದ್ದು ಇದ್ದಿದ್ದು ಆಕ್ಷನ್. ಅದ್ರಲ್ಲಿ ಅಕ್ಕ ಆ ರವಿ ಮತ್ತು ಅವನ ಗ್ಯಾಂಗ್ ಇದ್ದಿದ್ದು. ಆ ವಿಡಿಯೋದಲ್ಲಿ ಅಲ್ಲಿಂದ ಚೇಂಜಸ್ ಬೇಕು. ಆ ವಿಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಹೇಳೋದು ಕತೆ. ಆ ವಿಡಿಯೋದಲ್ಲಿ ಹಿಂಗೆ ಆ ವಿಡಿಯೋದಲ್ಲಿ ರೆಡಿ. ಅವ್ನು ಸರಿಯಾಗಿ ಮಾತಾಡಿ. ಅವ್ನ ನನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ. ಅವ್ನ ನಂತರ ಸರಿಯಾಗಿ ಮಾತಾಡಿಲ್ಲ. ಇಳಿಸ್ಬೇಡಿ ಅಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡ್ತಿದ್ದ. ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡ್ತಿದ್ದ. ಅಕ್ಕ ಅವ್ರನ್ನ ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅಕ್ಕ ಅವ್ರನ್ನ ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅದು ಒಂದಿಲ್ಲ ಇಂತ ತಗೊಳ್ಳಿ. ಅಕ್ಕ ಅವನನ್ನ ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅಕ್ಕ ಅವ್ರನ್ನ ಮೀಟ್ ಮಾಡಿದ್ರೆ ಎಲ್ಲ ವಿಷಯ ಅಂದಾಗ ಸ್ವಲ್ಪ ಎಕ್ಸ್ಪ್ರೆಷನ್. ಅವ್ರನ್ನ ಮೀಟ್ ಮಾಡಿದ್ರೆ ಅವನನ್ನ ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗ್ಬೋದು ಅಕ್ಕ. ಯಾಕೆ ಅದಕ್ಕೆ ಇದು ಮಾಡಿ ಮಾನಿಟರ್ ಮಾಡಿ. ರೆಡಿ ಮಾನಿಟರ್ ಮಾಡಿ ಆಕ್ಷನ್. ನನಗೂ ಅವನು ಅವನು ನನಗೂ ಪರಿಚಯ. ರೆಡಿ ಇನ್ನೊಂದ್ಸಲ ನೋಡ್ತಾ ಇರಿ. ಅವನು ನನಗೂ ಪರಿಚಯ. ನೋಡ್ತಾ ಇರಿ ಆಕ್ಷನ್. ಅವನು ನನಗೂ ಪರಿಚಯ. 2 ಸಲ ಮೀಟ್ ಮಾಡಿ ಹೇಳೋದು ಬೇಡ, ವಿಷಯ ಆದರೆ ಅವ್ರ ಅಪ್ಪನಿಗೆ ಏನು ಹೇಳಬಾರ್ದು. ಅಪ್ಪ ಅವ್ರು ಒಳ್ಳೆ ಮನುಷ್ಯ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಈಗ ರಿಟೈರ್ಡ್ ಆಗಿ 5 ವರ್ಷ ಆಯ್ತಂತೆ. ಇಲ್ಲಿಂದ ಎಲ್ಲಿಗೆ ಹೋಗೋಣಕ್ಕ. ಆದರೆ ಅವ್ರ ಅಪ್ಪನಿಗೆ ಏನು ಹೇಳೋದು ಬೇಡ. ಪಾಪ ಅವ್ರು ತುಂಬ ಒಳ್ಳೆ ಮನುಷ್ಯ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಈಗ ರಿಟೈರ್ಡ್ ಆಗಿ 5 ವರ್ಷ ಆಯಿತು. ಅಲ್ಲಿಂದ ಆ್ಯಕ್ಟಿಂಗ್ ಮಾಡಬೇಡಿ, ನಾರ್ಮಲ್ ಹೋಗೋಣ ಅಕ್ಕ. ಆದರೆ ಅವ್ರ ಅಪ್ಪನಿಗೆ ವಿಷಯ ಹೇಳೋದು ಆದರೆ ಅವ್ರ ಅಪ್ಪನ ವಿಷಯ ಹೇಳೋದು ಬೇಡ. ರಿಕ್ವೆಸ್ಟ್ ಮಾಡಿ ಹೋಗೋಣ ಅಕ್ಕ. ಆದರೆ ಅವ್ರ ಅಪ್ಪನಿಗೆ ವಿಷಯ ಹೇಳೋದು ಬೇಡ ಪಾಪ. ಅಲ್ಲ ಅಷ್ಟು ಫಾಸ್ಟಾಗಿ ಮಾತಾಡಬೇಡಿ, ಸ್ಕ್ರಿಪ್ಟ್ ಕೊಟ್ಟಂಗೆ ಆಗುತ್ತೆ. ನಿಂಗೆ ಆಡಕ್ಕೂ ಬರಲ್ಲ, ಒಂದು ಬಾಲ್ ಇಟ್ಕೊಳಕ್ಕೂ ಬರಲ್ಲ. ನಮ್ಮಮ್ಮನ ಹಾಗೆ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ. ಅದು ಏನು ಹಿಂಗಂದ್ಬಿಟ್ಟೆ. ಸರ್ ಇವರನ್ನೇ ನೋಡಿ ಹೋಗಿದ್ರು ಅಷ್ಟೇ. ಇಬ್ಬರ ಹತ್ರ ಹೋಗಿ ಆಕ್ಷನ್. ಅದು ನಮ್ಮ ಏರಿಯಾದಲ್ಲಿ ಬರಲ್ಲ. ಅದು ನಮ್ಮ ಏರಿಯಾದಲ್ಲಿ ರೆಡಿ ಆಕ್ಷನ್. ಅದು ನಮ್ಮ ಏರಿಯಾದಲ್ಲಿ ಫಂಕ್ಷನ್. ನಮ್ಮ ಮಾವ ತುಂಬ ಒಳ್ಳೆಯವನು. ಕಷ್ಟಪಟ್ಟು ದುಡಿತಾರೆ. ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ. ಬೇಕಾದೆಲ್ಲ ಕೊಡ್ತಾರೆ. ಸರಿ ಮೇಡಮ್. ನಮ್ಮ ಮಾವ ತುಂಬಾ ಒಳ್ಳೆಯವನು, ಕಷ್ಟಪಟ್ಟು ದುಡಿತಾನೆ. ಬೇಕಾದೆಲ್ಲ ಕೊಡ್ತಾರೆ. ಹೌದು ಇದು ಜೋರಾಗಿ ಕಿರ್ಚಬೇಕು ನೀವು. ಇಲ್ಲಿ ಹೌದು ಅಂತ ನೀವು ಹೆದರ್ಬೇಕು ಏನಾಯ್ತು ಅಂತ. ಅವ್ರ ಅಷ್ಟೊತ್ತಿಗೆ ಹೌದು ಅಂತ ಜೋರಾಗಿ ಕಿರ್ಚಿ. ಹೌದು ಏನಾಯ್ತು ಏನೂ ಇಲ್ಲ. ಆ ಥರ ಅಷ್ಟೇ. ಅದೊಂದೇ. ಆಮೇಲೆ ಕ್ಲೋಸಪ್ ಅಲ್ಲಿ ಮಾಡೋಣ. ಅದು ಇವ್ರು ಕನ್ಸ್ಕೊಂತಿರ್ತಾರೆ ಏನೇನೋ. ಏನಿದೆ ರಿಯಾಕ್ಷನ್? ಕೋಪ. ಜೋರಾಗಿ ಹೌದು. ಅವ್ರು ಹುಟ್ಟಿದಾಗ ಫೋನ್ ಮಾಡಕ್ಕೆ ಗೋವಿಂದ್ ಬಂದ್ರೆ ಫೋನ್ ಮಾಡಕ್ಕೆ ಹೇಳಿ. ನಡಿ ಅಕ್ಕ. ನೀನು ನೋಡ್ತಾ ಇರೋ ಅಷ್ಟೇ. ಸಾರಿ, ಅದು ಮಗ ಚೇಂಜಸ್ ಆಗುತ್ತೆ. ರೆಡಿ ಆಕ್ಷನ್. ಕಂಡೋರ್ ಮನೆನ ಹಾಳು ಮಾಡಿ ಕಂಡೋರ್ ಮನೆನ ಹಾಳು ಮಾಡಿ ಕಂಡೋರ್ನ ಬಾವಿಗೆ ತಳ್ಳಿ ದುಡ್ಡು ಮಾಡೋದು ನಿಮ್ಮ ಮಾವ. ನೀವೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ. ಅವನು ಒಬ್ಬ ಮಾವನ. ರೆಡಿ ಆಕ್ಷನ್. ಕಂಡೋರ್ ಮನೆನ ಹಾಳು ಮಾಡಿ ಕಂಡೋರ್ನ ಬಾವಿಗೆ ತಳ್ಳಿ ಕಂಡೋರ್ ಮನೆನ ಹಾಳು ಮಾಡಿ ಅಯ್ಯೋ ಶಾಕ್. ಇಲ್ಲ ಸುಳ್ಳು ಇಲ್ಲ ಹೇಳು. ಶಾಕಲ್ಲಿ ಇಲ್ಲ ಸುಳ್ಳು ಇಲ್ಲ.